ಸರ್ಕಾರದ ವಿರುದ್ಧ ಪಾಲಿಕೆ ನೌಕರರು ಸಿಡಿದೆದ್ದಿದ್ದಾರೆ. ಮಂಗಳೂರು ಪಾಲಿಕೆ ಅಧಿಕಾರಿ ಸಿಬ್ಬಂದಿ ಬೆಂಬಲ. ಬೆಂಗಳೂರಿನ ಮುಷ್ಕರದಲ್ಲಿ 50 ಮಂದಿ ಭಾಗಿ. 700 ಸಿಬ್ಬಂದಿ ಇರುವಂತ ಮಂಗಳೂರು ಪಾಲಿಕೆ ಇನ್ನುಳಿದ ಸಿಬ್ಬಂದಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. 7ನೇ ವೇತನಕ್ಕೆ ಆಗ್ರಹಿಸಿ ನೌಕರರು ಬೀದಿಗಿಳಿದಿದ್ದಾರೆ. ಮಂಗಳೂರು ಪಾಲಿಕೆ ಅಧಿಕಾರಿ ಸಿಬ್ಬಂದಿಯ ಬೆಂಬಲ ಇದೆ. ಬೆಂಗಳೂರಿನ ಮುಷ್ಕರದಲ್ಲಿ ಭಾಗಿಯಾಗುವುದು 50 ಮಂದಿ ಮಾತ್ರ. 700 ಸಿಬ್ಬಂದಿ ಇದ್ದಾರೆ ಮಂಗಳೂರು ಪಾಲಿಕೆಯಲ್ಲಿ. ಬೆಂಗಳೂರಿನ ಮುಷ್ಕರದಲ್ಲಿ 50 ಮಂದಿ ಮಾತ್ರ ಭಾಗಿಯಾಗ್ತಾರೆ. ಪಾಲಿಕೆಯ ಅಧಿಕಾರಿ ಸಿಬ್ಬಂದಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನುಳಿದ ಸಿಬ್ಬಂದಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸಲಿದ್ದಾರೆ. 7ನೇ ವೇತನಕ್ಕೆ ಆಗ್ರಹಿಸಿ ನೌಕರರು ಬೀದಿಗಿಳಿದಿದ್ದಾರೆ. ಸರ್ಕಾರದ ವಿರುದ್ಧ ಪಾಲಿಕೆಯ ನೌಕರರು ಸಿಡಿದೆದ್ದಿದ್ದಾರೆ. ರಾಜ್ಯ ಸರ್ಕಾರ ನೌಕರರಿಗೆ ಏನೆಲ್ಲ ವೇತನ ಅನುದಾನದಿಂದ ಬರ್ತಿದೆ ಅದು ನಮಗೆ ಆರೋಗ್ಯ ಸಂಜೀವಿನಿ, KGID, GPF ಮುಂತಾದ ಸವಲತ್ತುಗಳನ್ನು ನಮಗೆ ನೀಡಬೇಕಂತ. ಮತ್ತು ವೃಂದ ನೇಮಕಾತಿ, ನಮ್ಮ ಯಾವುದೇ ನೇಮಕಾತಿಯಲ್ಲಿ ಅದು ಬದಲಾವಣೆ ಮತ್ತು ಪ್ರಮೋಷನ್ಗೆ ಇದರಿಂದಾಗಿ ನಮಗೆ ತುಂಬ ಹಿಂಬಡ್ತಿ ಆಗ್ತಾಯಿದೆ. ಆ ಬೇಡಿಕೆ ಇತ್ತು. ಮತ್ತು ಯಾವುದೇ ರಿಕ್ರೂಟ್ಮೆಂಟ್ ಇಲ್ಲದೆ ನಮಗೆ ನೌಕರರಿಗೆ ಕೆಲಸದ ಒತ್ತಡಗಳು ಜಾಸ್ತಿ ಆಗಿದೆ. ಅಂಥದ್ದೆಲ್ಲ ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಟ್ಟು ಇದನ್ನು ಬೇಡಿಕೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯಿಂದ 50ಕ್ಕಿಂತ ಹೆಚ್ಚು ಜನ ಹೋರಾಟದಲ್ಲಿ ಬೆಂಗಳೂರಲ್ಲಿ ಹೋರಾಟ ನಿರತರಾಗಿದ್ದಾರೆ. ಈಗ ಇಲ್ಲಿ ಮುಂಗಾರು ಮಳೆ ಅಂತ ಕಾರಣಾಂತರಗಳಿಂದ ನಮ್ಮ ರಾಜ್ಯದ ಅಧ್ಯಕ್ಷರು ಕರೆಕೊಟ್ಟ ಮೇರೆಗೆ ನಾವು ಕಪ್ಪು ಪಟ್ಟಿಯನ್ನು ಎಡಗೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಹೋರಾಟವನ್ನು ಬೆಂಬಲ ಸೂಚಿಸ್ತೇವೆ. 7ನೇ ವೇತನ ಆಯೋಗ ಜಾರಿಯಾಗಿದೆ. ಬಟ್ ನಮ್ಮ ಅರೆ ಸರ್ಕಾರಿ ನೌಕರರಾಗಿರುವಂಥ ಮಹಾನಗರ ಪಾಲಿಕೆ ವೃಂದದವರು ಯಾರಿಗೂ ಕೂಡ 7ನೇ ವೇತನ ಆಯೋಗ ಜಾರಿಯಾಗಿಲ್ಲ ರಾಜ್ಯ ಸರ್ಕಾರದ ಮಟ್ಟದಲ್ಲಿ. ಆ 7ನೇ ವೇತನ ಆಯೋಗ ಒಂದು ನಿಯಮಾವಳಿಯಂತೆ ನಮಗೆಲ್ಲ ಆಗಬೇಕು. ಮತ್ತು ಮುಖ್ಯವಾಗಿ ಇನ್ನೊಂದು ಹೇಳಬೇಕು ಅಂದರೆ KGID ನಮ್ಮ ಮಹಾನಗರ ಪಾಲಿಕೆ ವೃಂದದವರು ಯಾರಿಗೂ ಕೂಡ ಬರ್ತಾ ಇಲ್ಲ. KGID ಮತ್ತು ಆರೋಗ್ಯ ಸಂಜೀವಿನಿ ನಮ್ಮ ಯಾವುದೇ ಮಹಾನಗರ ಪಾಲಿಕೆ ನೌಕರರಿಗೆ ಅಥವಾ ಅಧಿಕಾರಿಗಳಿಗೆ ಏನಾರು ಸಮಸ್ಯೆಗಳಾದರೆ ಇವ್ರು ಯಾರಿಗೂ ಕೂಡ ಒಂದು ಆರೋಗ್ಯ ಭದ್ರತೆ ಅನ್ನೋದಿಲ್ಲ. ಈ KGID ಮತ್ತು ಆರೋಗ್ಯ ಸಂಜೀವಿನಿ ಬರೋದ್ರಿಂದ ನಮ್ಮ ಮಹಾನಗರ ಪಾಲಿಕೆಯವರಿಗೆ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ಮುಖ್ಯ ಹೇಳಬೇಕು ಅಂತ ಹೇಳಿದ್ರೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಂತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.